ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಹಾಗೆಯೇ ಸುಭಾಷ್ ಪತ್ರಿಜಿಯವರಿಗೂ, ಮಹಾವತಾರ್ ಬಾಬಾಜಿಯವರಿಗೂ ಹಾಗೂ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ಒಂದು ಮನೆ ಮದ್ದು ಅಂತ ಹೇಳ್ಬೋದು ಅಥವಾ ಸಮಗ್ರ ಜೀವನ ಶೈಲಿಗೆ ಉಪಯುಕ್ತ ಆಗದ ಒಂದು ಮಾಹಿತಿಯನ್ನು ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಇವತ್ತು ಈಗ ಹೇಗೂ ಚಳಿಗಾಲ ಅಂದ್ರೆ ಅಂತಹ ದೇಹಕ್ಕೆ ಒಂಥರ ಅಂದ್ರೆ ಚಳಿಯ ತಾಪ ತಡ್ಕೊಳ ಆಗಂತ ಒಂಥರ ಇದು ದೇಹ ಅಂದ್ರೆ ಒಂಥರ ದುರ್ಬಲ ಆಗ್ತಾ ಇರುತ್ತೆ. ಬಟ್ ಶಕ್ತಿಯನ್ನು ನಾವು ವೃದ್ಧಿಸ್ಕೊಳ್ಳಿಕ್ಕೆ ಚಳಿಗಾಲ ಅತ್ಯುತ್ತಮ ಅಂತ ಹೇಳ್ತಾರೆ. ಯಾಕಂದ್ರೆ ದೇಹ ಬಲವರ್ಧನೆಗೆ ಚಳಿಗಾಲ ಅತ್ಯುತ್ತಮವಾದ ಒಂದು ಕಾಲ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಆಹಾರವನ್ನು ಚೆನ್ನಾಗಿ ತಿನ್ಬಹುದು ಈ ಚಳಿಗಾಲದಲ್ಲಿ, ಚೆನ್ನಾಗಿ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಚಳಿಗಾಲದಲ್ಲಿ ಯಾವುದೇ ಫುಡ್ ತಗೊಂಡ್ರು ಚೆನ್ನಾಗಿ ಜೀರ್ಣ ಆಗುತ್ತೆ. ಮತ್ತೆ ದೇಹವನ್ನು ನಾವು ಅಂದ್ರೆ ಬಿಸಿಯಾಗಿ ಇಟ್ಕೋಬೇಕು. ಹೊರಗಡೆಯಿಂದ ನಾವು ಹೇಗೂ ಬಿಸಿಯಾಗಿ ಇಟ್ಕೊಳ್ತೀವಿ, ಸ್ವೆಟರ್ ಹಾಕೊಳ್ಬಹುದು ಅಥವಾ ಉಣ್ಣೆಯ ಬಟ್ಟೆ ಹಾಕೊಳ್ಬಹುದು, ಏನೋ ಒಂದ್ ಮಾಡ್ತಾ ಇರ್ತೀವಿ. ಒಳಗಿನ ದೇಹವನ್ನು ನಾವು ಬೆಚ್ಚಗೆ ಇಟ್ಕೊಳ್ಬೇಕಾಗತ್ತೆ. ಆ ಕಾರಣ ಇವತ್ತೊಂದು ಅತ್ಯುತ್ತಮವಾದ ಮಾಹಿತಿಯನ್ನು ಕೊಡ್ತೇನೆ. ಚಳಿಗಾಲದಲ್ಲಿ ಗಂಜಿಯ ಮಹತ್ವ ಅಂತ ಇವತ್ತು ನಾನು ತಗೊಂಡಿರೋಂತ ಟಾಪಿಕ್. ಅಂದ್ರೆ ಚಳಿಗಾಲದಲ್ಲಿ ಗಂಜಿಯನ್ನು ನಾವ್ ಯಾಕೆ ತಗೋಬೇಕು, ಯಾವ್ಯಾವ ತರ ಗಂಜಿಯಿಂದ ನಮ್ ದೇಹಕ್ಕೆ ಶಕ್ತಿ ಕೊಡುತ್ತೆ ಅನ್ನೋದನ್ನ ನೋಡೋಣ. ಗಂಜಿಯ ರಹಸ್ಯ ಅಂದ್ರೆ ಸಾಧಾರಣ ಅನ್ನ ಸಾರು ಅಲ್ಲ, ಅದು ದೇಹದ ಉಷ್ಣತೆ, ಜೀರ್ಣಕ್ರಿಯೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತ ಕಾಲ ಅಂತ ಹೇಳುದು. ಆಲ್ ಇನ್ ಒನ್ ಫುಡ್ ಅಂತ ಹೇಳ್ತೀವಿ. ಆಲ್ ಇನ್ ಒನ್ ಫುಡ್ ಅಂತ ಅಂದ್ರೆ ಎಲ್ಲಾ ಒಂದು ಮಹತ್ವವಾದ ಅಂಶ ಗಂಜಿಯಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಹಾಗಾದ್ರೆ ನಾವು ಚಳಿಗಾಲದಲ್ಲಿ ತಿನ್ನುವ ಗಂಜಿಯ ಒಂದು ವೈಜ್ಞಾನಿಕ ಕಾರಣ ಇರ್ಬೋದು ಅಥವಾ ವಿಜ್ಞಾನ ಇರ್ಬೋದು, ಪೌರಾಣಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಏನು ಅಂತ ನಾವೀಗ ಸ್ವಲ್ಪ ತಿಳ್ಕೊಳ್ಳೋಣ. ಅಂದ್ರೆ ಚಳಿಗಾಲ ಬಂದಾಗ ನಮ್ಮ ದೇಹದಲ್ಲಿ 3 ಮುಖ್ಯ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ದೇಹದ ತಾಪಮಾನ ಕಡಿಮೆ ಆಗುತ್ತೆ. ಅಂದ್ರೆ ಇದನ್ನು ಸಮತೋಲನಗೊಳಿಸಲು ದೇಹ ಹೆಚ್ಚು ಶಕ್ತಿಯನ್ನು ಬಳಸುತ್ತದೆ ಅಂತ ಹೇಳ್ತಾರೆ, ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ತಾಪಮಾನ ಅಂದ್ರೆ ಕಡಿಮೆ ಆಗ್ತಾ ಇರುತ್ತೆ. ಆ ಕಾರಣ ಅಂದ್ರೆ ಒಂದಿರ್ಬೋದು, ವಾತಾವರಣದ ಕಾರಣದಿಂದ ಜೀರ್ಣಕ್ರಿಯೆ ಬಲವಾಗುತ್ತೆ. ಅಂದ್ರೆ ಈ ಚಳಿಗಾಲದಲ್ಲಿ ಚಳಿಯ ಸಮಯ ದೇಹದ ಆಹಾರಗಳು ಬೇಗ ಜೀರ್ಣ ಆಗುವ ಕಾರಣ ಅಂದ್ರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ದೇಹವನ್ನು ಬಲವರ್ಧನೆ ಮಾಡ್ಕೊಳ್ಳಿಕ್ಕೆ ಅಥವಾ ಶಕ್ತಿವಂತವಾಗಿ ಮಾಡ್ಕೊಳ್ಳಿಕ್ಕೆ ಒಂದು ಅತ್ಯುತ್ತಮವಾದ ಒಂದು ಕಾಲ ಅಂತ ನಾವು ಹೇಳ್ಬೋದು. ಹಾಗೆ ಈ ರೋಗ ನಿರೋಧಕ ಶಕ್ತಿ ದುರ್ಬಲವಾಗುತ್ತೆ ಅಂತ ಹೇಳ್ತಾರೆ ಈ ಕಾಲದಲ್ಲಿ. ಅಂದ್ರೆ ತಂಪು ಗಾಳಿ ಇರ್ಬೋದು, ಬಿಸಿ ಚಳಿ ವ್ಯತ್ಯಾಸದಿಂದ ಕೆಮ್ಮು, ಜ್ವರ, ಆತರ ಸಣ್ಣ ಪುಟ್ಟ ಕಾಯಿಲೆ, ಗಂಟ್ಲು ನೋವು ಅದೆಲ್ಲ ಹೆಚ್ಚಾಗ್ತಾ ಇರುತ್ತೆ. ಅದಕ್ಕಾಗಿ ನಮ್ಗೆ ಈ ಕಾಲದಲ್ಲಿ ನಾವು ತಿನ್ನುವ ಆಹಾರ ದೇಹಕ್ಕೆ ಬಿಸಿ, ಶಕ್ತಿ ಮತ್ತು ಪೌಷ್ಟಿಕತೆ ನೀಡ್ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ನಮ್ಗೆ ಚಳಿಗಾಲದಲ್ಲಿ 3 ಮುಖ್ಯ ಅಂಶ ಬೇಕಾಗುತ್ತೆ ಅಂತ. ಹಾಗಾದ್ರೆ ಗಂಜಿ ಅಂದ್ರೆ ಏನು ಅಂತ, ಯಾಕೆ ಚಳಿಗಾಲದಲ್ಲಿ ಸೂಕ್ತ ಅಂತ ನೋಡಿ. ಗಂಜಿ ಅಂದ್ರೆ ಈಗ ಧಾನ್ಯದಿಂದ ಮಾಡ್ಬೋದು, ಅಕ್ಕಿ, ಮಿಶ್ರ ಮತ್ತೆ ಮಸಾಲೆ ಪದಾರ್ಥಗಳಿಂದ, ಸೊಪ್ಪಿನಿಂದ, ತರಕಾರಿಗಳಿಂದ ಅಂದ್ರೆ ಮಾಡಬಹುದಾದ ಒಂದು ಪದಾರ್ಥ ಅಂತ ಹೇಳುದು. ಅಂದ್ರೆ ಬೇಯಿಸಿ ಮಾಡುವ ಒಂದು ಲಘು, ಬಿಸಿ ಮತ್ತು ಸುಲಭವಾಗಿ ಜೀರ್ಣವಾಗುವ ಒಂದು ಆಹಾರ ಅಂತ ಹೇಳ್ಬೋದು. ಚಳಿಗಾಲದಲ್ಲಿ ಗಂಜಿ ಯಾಕೆ ಸೂಕ್ತ ಅಂತ ಅಂದ್ರೆ ಬಿಸಿಯ ಆಹಾರ, ಅದು ದೇಹದ ಒಳಗಿನ ತಾಪಮಾನವನ್ನು ಹೆಚ್ಚಲಿಕ್ಕೆ. ಗಂಜಿಯ ದ್ರವ ರೂಪ ಜಾಸ್ತಿ ಇರೋದ್ರಿಂದ ಅದು ಜೀರ್ಣಕ್ಕೆ ತುಂಬಾ ಸುಲಭ ಅಂತ ಹೇಳ್ಬೋದು. ಅಂದ್ರೆ ಅದನ್ನ ತಿಂತಿದ್ದಂಗೆ ನಮ್ಮ ದೇಹ ಬಿಸಿ ಆಗ್ತಾ ಹೋಗುತ್ತೆ. ಅಂದ್ರೆ ಮತ್ತೆ ನಾವು ಅದು ಮಸಾಲೆಗಳನ್ನೆಲ್ಲ ಜಾಸ್ತಿ ಅಂದ್ರೆ ಚಳಿಗಾಲದಲ್ಲಿ ಬಳಸ್ತೀವಿ. ಮಸಾಲೆ ಪದಾರ್ಥ ಅಂದ್ರೆ ಶುಂಠಿ ಇರ್ಬೋದು, ಆಮೇಲೆ ಈ ಕಾಳ್ಮೆಣಸು ಇರ್ಬೋದು, ಹಿಪ್ಲಿ ಇರ್ಬೋದು, ಜೀರಿಗೆ ಇರ್ಬೋದು, ಧನಿಯಾ ಇರ್ಬೋದು, ಆ ತರ ಪದಾರ್ಥಗಳನ್ನ ಬಳಸಿ ಮಾಡೋದ್ರಿಂದ ಚಳಿಗಾಲದಲ್ಲಿ ಬರುವ ಚಳಿ ಇರ್ಬೋದು, ಜ್ವರ ಇರ್ಬೋದು, ಕೆಮ್ಮು ಇಂಥದನ್ನೆಲ್ಲ ತಡೆ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಆಯುರ್ವೇದದಲ್ಲಿ ಹೇಳುದಂದ್ರೆ ಚಳಿಗಾಲದಲ್ಲಿ ಉಷ್ಣಗುಣ ಇರುವ ಆಹಾರವೇ ಸೂಕ್ತ ಅಂತ ಹೇಳ್ತಾರೆ. ಅಂದ್ರೆ ತಂಪು ಕೊಡೋದ್ಕಿಂತ ನಮ್ಮ ದೇಹಕ್ಕೆ ಹೀಟ್ ಕೊಡುವಂತ ಅಂದ್ರೆ ಹೆಚ್ಚು ಅಂದ್ರೆ ಹೀಟ್ ಆಗಿರೋ ಪದಾರ್ಥ ತಗೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾದ್ರೆ ಚಳಿಗಾಲದಲ್ಲಿ ಗಂಜಿ ತಗೊಳ್ಳಿ ವೈಜ್ಞಾನಿಕ ಕಾರಣ ಏನು ಅಂತ ಒಂದು ನೋಡೋಣ. ಅಂದ್ರೆ ಅದು ಗಂಜಿ ಅಂದ್ರೆ ನೀರು ಮತ್ತು ಪೋಷಕ ಪದಾರ್ಥಗಳಿಂದ ಮಾಡೋದ್ರಿಂದ ವೇಗವಾಗಿ ಅದು ಪೋಷಣೆ ಕೊಡ್ತಾ ಇರುತ್ತೆ. ಚಳಿಗಾಲದಲ್ಲಿ ನೀರಿನ ಕೊರತೆಯನ್ನು ಕಡಿಮೆ ಮಾಡುತ್ತೆ. ಅಂದ್ರೆ ದ್ರವರೂಪ ಜಾಸ್ತಿ ಇರೋದ್ರಿಂದ ಗಂಜಿಯಲ್ಲಿ ನೀರಿನ ಕೊರತೆಯನ್ನು ಕಡಿಮೆ ಮಾಡಿ ಅದು ಜೀರ್ಣಕ್ಕೆ ಸುಲಭವಾಗಿ ಆಗೋದ್ರಿಂದ ಅದು ಹೊಟ್ಟೆ ತುಂಬಿಸುತ್ತೆ. ಅಂದ್ರೆ ಅದ್ರಲ್ಲಿ ಇನ್ನು ಬೇಕು ಅಂತ ಅನ್ಸಲ್ಲ, ಬೇಗ ಫುಡ್ ಅನ್ನ ಅದು ಜೀರ್ಣ ಮಾಡುತ್ತೆ. ಅಷ್ಟೊಂದು ಶಕ್ತಿ ಆ ಗಂಜಿಗಿರುತ್ತೆ. ಯಾಕಂದ್ರೆ
ಮತ್ತೆ ಚರ್ಮ ಒಣಗೋದಿರ್ಬೋದು ಅಥವಾ ಕೆಮ್ಮು ಆ ತರದನ್ನೆಲ್ಲ ನಾವು ಕಡಿಮೆ ಮಾಡ್ಕೋಬಹುದು. ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ. ಅದೇ ರೀತಿ ಹೈಡ್ರೇಷನ್ ಅಂದ್ರೆ ಹೈಡ್ರೇಷನ್ ಫುಡ್ ಅಂತ ಹೇಳ್ತೀವಿ. ಯಾಕಂದ್ರೆ ದೇಹಕ್ಕೆ ಥರ್ಮಲ್ ಎಫೆಕ್ಟ್ ಹೆಚ್ಚುತ್ತದೆ, ಅಂದ್ರೆ ಜೀರ್ಣಕೋಶಕ್ಕೆ ಬೇಕಾದಂತ ಅಂದ್ರೆ ಅದ್ಭುತವಾಗಿ ಅದು ಸಹಾಯ ಮಾಡುತ್ತೆ ಅಂತ. ಅಂದ್ರೆ ದೇಹದಲ್ಲಿ ನೀರಿನ ಕೊರತೆ ಈ ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಚಳಿ ಇರೋ ಕಾರಣ ನೀರ್ ಕುಡಿಯೋದನ್ನು ತುಂಬಾ ಕಡಿಮೆ ಮಾಡ್ತೀವಿ. ಚಳಿಗಾಲದಲ್ಲಿ ಅತಿ ಹೆಚ್ಚು ನೀರ್ ಬೇಕಾಗುತ್ತೆ ನಮ್ ದೇಹಕ್ಕೆ. ಇಲ್ಲ ಅಂದ್ರೆ ಚರ್ಮ ಸುಕ್ಕೋಟೋದು, ಅಂದ್ರೆ ನಮ್ಮಲ್ಲಿ ಚರ್ಮದ ಅಂದ್ರೆ ಅನೇಕ ಜ್ವರ ಇರ್ಬೋದು, ಕೆಮ್ಮು ಬರೋದು ಈ ಕಾರಣದಿಂದಲೇ ದೇಹ ಅಂದ್ರೆ ಆ ಆ, ತನ್ನ ಒಂದು ಪ್ರತಿರೋಧಕ ಇದನ್ನು ಕಡಿಮೆ ಮಾಡ್ಕೊಳ್ತಾ ಇರುತ್ತೆ. ಆ ಕಾರಣದಿಂದ ನಮ್ಗೆ ಅನೇಕ ಅಂದ್ರೆ ಚಳಿ ಇರ್ಬೋದು, ಜ್ವರ ಇರ್ಬೋದು, ಆ ತರ ಕಾಯಿಲೆಗಳು ತುಂಬಾ ಬರಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ನಾವು ಗಂಜಿಯಲ್ಲಿ ಉಪ್ಪು, ನೀರು, ಮಿಶ್ರಿತ ಮಸಾಲೆ ಪದಾರ್ಥಗಳು ಹಾಕೋದ್ರಿಂದ ಈಗ ಒಣ ಚರ್ಮಗಳಿರೋದು ಅದನ್ನ ಕಡಿಮೆ ಮಾಡ್ಕೋಬಹುದು. ಅಥವಾ ಯಾವ್ದಾದ್ರು ಸಂಧಿ ನೋವು, ಕಾಲ್ ನೋವು, ಆಮೇಲೆ ಎಲುಬುಗಳ ನೋವು ಇದ್ರೆ ಆ ಕಾರಣದಿಂದ ಇದು ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಗಂಜಿ ತಿನ್ಬೇಕು ಅಂತ. ಗಟ್ ಫ್ರೆಂಡ್ಲಿ ಫುಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿ ಬೇಕಾಗುವ ಗಂಜಿಯಲ್ಲಿರುವ ಸ್ಟಾರ್ಚ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಒಂಥರ ಗಂಜಿ ಇರುತ್ತಲ್ಲ, ಅದು ನಮ್ಗೆ ಗಟ್ ಅಂದ್ರೆ ಹೊಟ್ಟೆಯ ಗಟ್ಟನ್ನು ಇದ್ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅಂದ್ರೆ ವಿಷಕಾರಿ ವಸ್ತುಗಳನ್ನು ಹೊರ ಹಾಕ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ, ಟಾಕ್ಸಿನ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ಹೊರಗೆ ಹಾಕುತ್ತೆ ಅಂತ ಹೇಳ್ಬೋದು ಗಂಜಿಯಲ್ಲಿ. ಯಾಕಂದ್ರೆ ದ್ರವ ರೂಪ ಜಾಸ್ತಿ ಇರೋದ್ರಿಂದ, ಮತ್ತೆ ಇದು ನೀರು ಮತ್ತು ಫೈಬರ್ ಇಂದ ಕೂಡಿರೋದ್ರಿಂದ ಅಕ್ಕಿ ಗಂಜಿ ಮಾಡಿದಾಗ ಅದು ಫೈಬರ್ ಜಾಸ್ತಿ ಇರುತ್ತೆ ಆ ಕಾರಣಕ್ಕೆ ಅಂತ ಹೇಳ್ಬೋದು. ಮತ್ತೆ ಬೆಂದ ಅಕ್ಕಿಯಲ್ಲಿ ಸುಲಭವಾಗಿ ಕಾರ್ಬೋಹೈಡ್ರೇಟ್ಗಳಿರುತ್ತೆ, ಎನರ್ಜಿ ಯೂನಿಟ್ ಅಂತ ನಾವು ಅದನ್ನ ಕರಿತೀವಿ. ಅದಕ್ಕೆ ಇದು ಎನರ್ಜಿ ಯೂನಿಟ್ ಆಗಿ ಬೇಗ ಮಾರ್ಪಾಡುತ್ತೆ. ಅಂದ್ರೆ ಚಳಿಗಾಲದಲ್ಲಿ ನಮ್ಗೆ ಜೀರ್ಣಕ್ಕೆ ಸಹಾಯ ಆಗುತ್ತೆ, ಮತ್ತೆ ಶಕ್ತಿ ಕೊಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇದು ಚಳಿಗಾಲದಲ್ಲಿ ವಾತ ಹೆಚ್ಚಳ, ಅಂದ್ರೆ ವಾತ ದೋಷ ಹೆಚ್ಚಳ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಕಾಲ್ ನೋವು ಬರೋದು, ಮಂಡಿ ನೋವು ಬರೋದು, ಅದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕಾಗಿ ಈ ಗಂಜಿ ತಿನ್ನೋದ್ರಿಂದ ಅದರಲ್ಲಿ ಬಳಸಿರೋ ಪದಾರ್ಥಗಳು ಯಾವ್ಯಾವ ನಾವು ಬಳಸ್ತೀವೋ ಆ ಕಾರಣಗಳಿಂದ, ಅಂದ್ರೆ ಮಸಾಲೆ ಬಳಸೋದ್ರಿಂದ ಅಥವಾ ಸೊಪ್ಪುಗಳು ಬಳಸೋದ್ರಿಂದ ಅಥವಾ ಧಾನ್ಯಗಳು ಬಳಸೋದ್ರಿಂದ ನಮ್ಮ ಎಲುಬುಗಳನ್ನ ನೋವುಗಳನ್ನ ಕಡಿಮೆ ಮಾಡ್ಕೊಳ್ಳೋದು, ಒಣತನ ಕಡ್ಕೊಳ್ಳೋದು, ಚಳಿಯಿಂದ ನಾವು ದೂರ ಆಗ್ಬೋದು, ಚಿಂತೆಯಿಂದ, ಮತ್ತೆ ನಿದ್ರೆ ಸಮಸ್ಯೆ ಎಷ್ಟೋ ಜನಕ್ಕಾಗುತ್ತೆ, ಈ ನಿದ್ರೆನೂ ಕೂಡ ನಾವು ದೂರ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಅದಕ್ಕೆ ವಾತ ಶಮನ ಅಂತ ಕರೀತಾರೆ. ಇದಕ್ಕೆ ವಾತದಿಂದ ದೂರ ಇರ್ಲಿಕ್ಕೆ ಗಂಜಿ ಅತ್ಯುತ್ತವಾಗಿ ಹೆಲ್ಪ್ ಮಾಡುತ್ತೆ. ಹಾಗೆ ನೆಮ್ಮದಿಯಿಂದ ನಿದ್ರೆ ಮಾಡ್ಲಿಕ್ಕೆ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಅದೇ ರೀತಿ ನಾವು ಈಗ ಗಂಜಿಯಲ್ಲಿ ಯಾವ್ಯಾವ ರೀತಿಯ ಗಂಜಿಯನ್ನು ನಾವು ಮಾಡ್ಕೋಬಹುದು. ಗಂಜಿಯಲ್ಲಿ ಅನೇಕ ರೀತಿಯ ಗಂಜಿಗಳನ್ನ ನಾವು ತಯಾರಿಸ್ಕೋಬಹುದು. ಯಾಕಂದ್ರೆ ಗಂಜಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಮನೆಯಲ್ಲಿ ಬೇಕಾದಷ್ಟು ವಸ್ತುಗಳು ಏನ್ ಸಿಗುತ್ತ ನಮ್ ಸುಲಭವಾಗಿ ಸಿಗುವಂತ ಪದಾರ್ಥಗಳಲ್ಲೇ ಗಂಜಿಯನ್ನು ಮಾಡ್ಕೊಳ್ಳೋದು. ಯಾಕಂದ್ರೆ ರಾಗಿಯೆಲ್ಲ ಗಂಜಿ ಮಾಡ್ಬೋದು, ರಾಗಿ ಮತ್ತೆ ಅಕ್ಕಿಯನ್ನು ಸೇರಿಸಿ ಗಂಜಿ ಮಾಡ್ಕೋಬಹುದು. ಅಂದ್ರೆ 70% ಅಕ್ಕಿ ಹಾಕ್ಬೇಕು, ಒಂದು 30% ರಾಗಿ ಹಾಕಿ ಚೆನ್ನಾಗಿ ಗಂಜಿ ಮಾಡ್ಕೊಂಡು, ಅಂದ್ರೆ ನೀರನ್ನು ಜಾಸ್ತಿ ಹಾಕಿ ಚೆನ್ನಾಗಿ ಬೇಯಿಸಿ ಅದು ಸ್ಮೂತ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಇದು ಚಳಿಗಾಲದಲ್ಲಿ ಅಂದ್ರೆ ಶಕ್ತಿ ವೃದ್ಧಿಗೆ ತುಂಬಾ ಅನುಕೂಲ ಅಂತ ಹೇಳ್ಬೋದು. ಮಕ್ಕಳಿಗೂ ಕೂಡ ಇದು ತುಂಬಾ ಸೂಕ್ತ ಅಂತ ಹೇಳ್ಬೋದು. ಅದೇ ರೀತಿ ಕೊಬ್ಬರಿ ಮತ್ತು ಅಕ್ಕಿ ಗಂಜಿ ಅಂತ ಹೇಳ್ತೀವಿ. ಅಕ್ಕಿಯನ್ನು ಅಂದ್ರೆ 1 ಲೋಟ ಅಕ್ಕಿ ತಗೊಂಡ್ರೆ ಅದಕ್ಕೆ ತುರಿದ ಇದು ಕೊಬ್ಬರಿ ಇರುತ್ತಲ್ಲ ಅದನ್ನ ಹಾಕಿ, ಅದಕ್ಕೆ ಸ್ವಲ್ಪ ಬೇಕಾದ್ರೆ ಜೀರಿಗೆ, ಒಣಮೆಣಸಿನಕಾಯಿ, ಸ್ವಲ್ಪ ಕಾಳ್ಮೆಣಸು ಹಾಕಿ ಚೆನ್ನಾಗಿ ರುಬ್ಬೋದು ಕಾಯಿಯನ್ನ. ಅದನ್ನ ಆ ಗಂಜಿಗೆ ಹಾಕಿ ಚೆನ್ನಾಗಿ ತೊಳೆಸಿ ಅದಕ್ಕೆ ಬೇಕಾದ್ರೆ ಸ್ವಲ್ಪ ತುಪ್ಪ, ಒಂಚೂರು ಉಪ್ಪು ಮತ್ತೆ ಎಲೆಬು ರಸ ಹಾಕಿ ತಿನ್ನೋದ್ರಿಂದ ಚಳಿಗಾಲದಲ್ಲಿ ಗಟ್ಟಿತನ ಬರುತ್ತೆ. ಅಂದ್ರೆ ತ್ವಚೆಯು ಚೆನ್ನಾಗ್ ಆಗ್ತಾ ಹೋಗುತ್ತೆ. ಅಂದ್ರೆ ಚರ್ಮ ಅಂದ್ರೆ ಒಣಗೋದನ್ನ ತಡೆಯುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಕೆಂಪು ಅಕ್ಕಿ ಗಂಜಿ, ಅಂದ್ರೆ ಕೆಂಪು ಅಕ್ಕಿ ಅಂತ ಸಿಗುತ್ತೆ, ನೀವು ನೋಡಿರ್ಬೋದು. ಅಂದ್ರೆ ಅದರ ಸಿಪ್ಪೆ ಜಾಸ್ತಿ ಇರುತ್ತೆ, ಕೆಂಪಾಗಿರುತ್ತೆ. ರಕ್ತಶಾಲಿ ಅಕ್ಕಿ ಅಂತೆಲ್ಲ ಸಿಗುತ್ತೆ ಕೆಂಪಕ್ಕಿ ಅಂತ. ಅದಂತೂ ಅತ್ಯುತ್ತಮವಾದ ಒಂದು ಫುಡ್ ಅಂತಾನೆ ಹೇಳ್ಬೋದು. ಐರನ್ ಕಂಟೆಂಟ್ಸ್ ತುಂಬಾ ಇರುತ್ತೆ, ಮತ್ತೆ ಫೈಬರ್ ಇರುತ್ತೆ ಅದರಲ್ಲಿ. ಚಳಿಗಾಲದಲ್ಲಿ ನಮ್ಗೆ ಅಂದ್ರೆ ಶಕ್ತಿಯ ಕೊರತೆ ಆಗಿರುತ್ತೆ. ಈ ಕೆಂಪು ಗಂಜಿಯನ್ನು ಊಟ ಮಾಡೋದ್ರಿಂದ ನಮಗೆ ಈ ಕೊರತೆಯನ್ನು ನೀಗಿಸ್ಕೊಳ್ಳೋದು. ಮಾಡೋ ಪ್ರೊಸೆಸಿಂಗ್ ಎಲ್ಲ ಒಂದೇ ತರ. ಗಂಜಿಯನ್ನು ಅಂದ್ರೆ 1 ಲೋಟ ಇಟ್ಟಾಗ ಅದಕ್ಕೆ 3 ರಿಂದ 4 ಅಥವಾ 5 ಲೋಟ ನೀರ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಅದು ಚೆನ್ನಾಗಿ ಕರಗಿದ ನಂತರ ಅದನ್ನ ಯೂಸ್ ಮಾಡೋದು. ಅದಕ್ಕೆ ಏನ್ ಬೇಕು ನಾವು ಮಸಾಲೆಗಳನ್ನ ಹಾಕೊಂಡು ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ನೀವು ಬೇಯಿಸೋದು ಒಂದು ಈಗ ಅಂದ್ರೆ ಹೇಗೆ ಅಂದ್ರೆ ಒಂದ್ 20 ನಿಮಿಷ 30 ನಿಮಿಷ ಮೊದ್ಲೇ ಈ ಅಕ್ಕಿಯನ್ನು ತೊಳೆದು ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಬೇಗ ಅದು ಕರಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಮೊದ್ಲೇ ನೆನ್ಸಿಟ್ಕೋಬಿಟ್ರೆ ಆಮೇಲೆ ಅದನ್ನ ಕುಕ್ಕರ್ ಅಲ್ಲಿ ಕೂಗ್ಸ್ದಾಗ, ಅಥವಾ ಹಾಗೆ ಕುಕ್ಕರ್ ಅಲ್ಲಿ ಕೂಗ್ಸಿದ್ರೆ ಸ್ವಲ್ಪ ಗ್ಯಾಸ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ಹಾಗೆ ಒಲೆಯಲ್ಲಿ ಬೇಕಾದ್ರೆ ಮಾಡಬಹುದು.
ಅದೇ ರೀತಿ ನೆಲ್ಲಿಕಾಯಿ ಗಂಜಿ, ನೆಲ್ಲಿಕಾಯಿ ಕೂಡ ಅಕ್ಕಿ ಬೇಯಿಸಿ ಅದಕ್ಕೆ ನೆಲ್ಲಿಕಾಯಿಯನ್ನು ಸ್ವಲ್ಪ ರುಬ್ಬಿ ಹಾಕೊಳ್ಳೋದ್ರಿಂದ ಚಳಿಗಾಲದಲ್ಲಿ ನಮಗೆ ಇಮ್ಯುನಿಟಿ ಕೊರತೆಯನ್ನು ನೀಗಿಸುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಜೋಳದ ಗಂಜಿ, ಫೈಬರ್ ಹೆಚ್ಚಾಗಿರುತ್ತೆ ಜೋಳದಲ್ಲಿ, ಚಳಿಗಾಲದಲ್ಲಿ ಇದನ್ನ ಹೆಚ್ಚಾಗಿ ಬಳಸಬೇಕು. ಅಂದ್ರೆ ಈಗ ಅಸ್ತಮ ಇರೋರಿಗೆ ಈ ಜೋಳದ ಗಂಜಿ ತುಂಬಾ ಉಪಯುಕ್ತತೆ ಅಂತ ಹೇಳ್ತಾರೆ. ಅದೇ ರೀತಿ ಮೆಂತೆ ಗಂಜಿ, ಮೆಂತೆ ಕಾಳು ಮತ್ತೆ ಅಕ್ಕಿಯನ್ನು ಹಾಕಿ ಗಂಜಿ ಮಾಡೋದು. ಅದಕ್ ಬೇಕಾದ್ರೆ ಒಂದ್ ಚಮಚ ಬೆಲ್ಲ, ಒಂದ್ ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು ಹಾಕಿ ಅದನ್ನ ತಿನ್ನೋದ್ರಿಂದ ನಮ್ಗೆ ಕೈ ಕಾಲುಗಳೆಲ್ಲ ಅಂದ್ರೆ ಎಲುಬುಗಳೆಲ್ಲ ಅಂದ್ರೆ ಗಟ್ಟಿ ಇರಲ್ಲ ನೋಡಿ, ಎಲುಬುಗಳೆಲ್ಲ ಗಟ್ಟಿ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಮೆಂತೆ ಕಾಳಿನ ಗಂಜಿ ಅಂತ ಹೇಳ್ಬೋದು. ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಈ ಕಾಲ್ ನೋವು ಇರೋರಿಗೆಲ್ಲ ಮೆಂತೆ ಕಾಳನ್ನ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಅದೇ ರೀತಿ ಅಕ್ಕಿ ಬೇಳೆ ಗಂಜಿ, ಹೆಸರು ಬೇಳೆ ಅತ್ಯದು ಒಳ್ಳೆಯ ಫುಡ್ ಚಳಿಗಾಲಕ್ಕೆ. ಹೆಸರು ಬೇಳೆ ಅಕ್ಕಿ ಹಾಕಿ ಮಾಡೋದು ನಾವೇನು ಪೊಂಗಲ್ ಅಂತ ಹೇಳ್ತೇವೆ ಅದೇನೆ. ಅದಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪು, ಜೀರಿಗೆ ಅದನ್ನ ಹಾಕಿ ಮಾಡ್ಬೇಕು. ಮಾಡಿದಾಗ ಅದಕ್ಕೆ ಬೇಕಾದ್ರೆ ನೀವು ನಿಮ್ಮ ಒಂದು ಇಷ್ಟ ಅಂದ್ರೆ ಒಂದ್ ಸ್ವಲ್ಪ ಕಾಳ್ಮೆಣ್ಸ್ ಹಾಕಿದ್ರೆ ಖಾರ ಆಗುತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೊಳ್ಳೋದು, ಸ್ವಲ್ಪ ಉಪ್ಪು ಹಾಕೊಳ್ಳೋದು, ತುಪ್ಪ ಹಾಕಿ ತುಪ್ಪ ಅಂತೂ ಚಳಿಗಾಲದಲ್ಲಿ ನಮಗೆ ಬೇಕೇ ಬೇಕು ನಮ್ಮ ದೇಹಕ್ಕೆ. ಯಾಕಂದ್ರೆ ಅದರಲ್ಲಿ ಅತ್ಯಧಿಕ ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಗೆ ಎಣ್ಣೆ ಜಿಡ್ಡಿನ ಪದಾರ್ಥ ನಮ್ ದೇಹಕ್ಕೆ ಚಳಿಗಾಲದಲ್ಲಿ ಬೇಕಾಗೇ ಆಗುತ್ತೆ. ಇಲ್ಲ ಅಂದ್ರೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ, ಅಂದ್ರೆ ಚರ್ಮ ಸುಕ್ಕಾಗೋದಿರ್ಬೋದು, ಶೀತ, ಕೆಮ್ಮು, ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಈ ಚಳಿಗಾಲದಲ್ಲಿ. ಅದನ್ನ ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ಈ ತುಪ್ಪ ಎಲ್ಲ ನಾವು ತಗೊಳ್ಬೇಕಾಗತ್ತೆ. ಅದೇ ರೀತಿ ಹಸಿರು ತರಕಾರಿಗಳ ಗಂಜಿ ಅಂತ ಹೇಳುದು, ತರಕಾರಿಗಳು ಹಾಕೋದು. ಯಾವ್ಯಾವ ತರಕಾರಿ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು, ಮೂಲಂಗಿಯಿಂದಾನೇ ಹಾಕ್ಬೋದು, ಇಲ್ಲ ಅಂದ್ರೆ ಇದನ್ನ ಹಾಕ್ಬೋದು, ಯಾವ್ದಂದ್ರೆ ಕುಂಬಳಕಾಯಿ ಅಂತ ಹೇಳ್ತೀವಿ, ಕುಂಬಳಕಾಯಿ ಹಾಕ್ಬೋದು, ಸೋರೆಕಾಯಿ, ಇದೆಲ್ಲ ತರಕಾರಿಯನ್ನು ಮಿಕ್ಸ್ ಮಾಡಿ ಅಕ್ಕಿ ಜೊತೆಗೆ ಚೆನ್ನಾಗಿ ಬೇಯಿಸೋದು. ಆಮೇಲೆ ಅದು ಚೆನ್ನಾಗಿ ನೀರಾಗಿ ಚೆನ್ನಾಗಿ ಒಳ್ಳೆ ಪಲ್ಪ್ ಬರುತ್ತಲ್ಲ, ಅದಕ್ಕೆ ಬೇಕಾದ್ರೆ ನಿಮ್ಮ ಫೇವರೆಟ್ ಯಾವ್ದಾದ್ರು ಒಂದು ಶುಂಠಿ ಹಾಕಿದ್ರು ಚೆನ್ನಾಗಿರುತ್ತೆ, ಅದನ್ನ ಹಾಕೋಬಹುದು. ಇಲ್ಲ ಅಂದ್ರೆ ಸ್ವಲ್ಪ ಉಪ್ಪು ಹಾಕಿ ತಿಂದ್ರು ಚೆನ್ನಾಗಿರುತ್ತೆ. ಅದೇ ರೀತಿ ಸೊಪ್ಪುಗಳನ್ನ ಹಾಕಿ, ಇದಂತೂ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಸೊಪ್ಪಿನಲ್ಲಿ ನಮ್ಗೆ ಬೇಕಾಗಂತ ಕ್ಯಾಲ್ಸಿಯಂ ಅಧಿಕವಾಗಿರುತ್ತೆ ಇದ್ರಲ್ಲಿ. ಅಂದ್ರೆ ಅದ್ರಲ್ಲಿ ಯಾವ್ಯಾವ್ದು ಅಂದ್ರೆ ಪಾಲಕ್ ಸೊಪ್ಪು ಇರ್ಬೋದು, ಹರಿವೆ, ಮೆಂತೆ, ಸಬ್ಬಸಿಗೆ, ದಂಟು, ಅದಕ್ಕೆ ಸ್ವಲ್ಪ ಪುದೀನ ಜೀರ್ಣ ಆಗ್ಲಿಕ್ಕೆ, ಅದು ಜೀರ್ಣಕ್ರಿಯೆ ಸುಲಭ ಆಗುತ್ತೆ. ರಕ್ತಹೀನತೆ ಅಂದ್ರೆ ನಮ್ಮ ಬ್ಲಡ್ ಅಲ್ಲೂ ರಕ್ತಹೀನತೆ ಆದಾಗ ಆ ಕೊರತೆಯನ್ನು ನೀಗ್ಲಿಸಿಕ್ಕೆ ಈ ಸೊಪ್ಪುಗಳೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಗೆ. ಅದಕ್ಕೆ ನಮ್ಗೆ ಯಾವ್ದು ಬೇಕು ಪದಾರ್ಥಗಳು, ಸ್ವಲ್ಪ ಜೀರಿಗೆ ಹಾಕೊಂಡು ಟೇಸ್ಟ್ ಆಗುತ್ತೆ, ಸ್ವಲ್ಪ ಕಾಳು ಮೆಣಸಿನ ಪೌಡರ್ ಹಾಕೊಂಡು ಟೇಸ್ಟ್ ಆಗುತ್ತೆ. ಇಲ್ಲ ನನಗೆ ಬೇಡ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕೊಂಡು ತಿನ್ಬೋದು, ಸ್ವಲ್ಪ ಲಿಂಬು ರಸ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ಇಲ್ಲ ನಾನು ಹಾಗೆ ತಿಂತೀನಿ ನನಗೇನು ಬೇಡ ಅಂದ್ರೆ ಮಧುಮೇಹ ಇರೋರೆಲ್ಲ ಹಾಗೆ ತಿನ್ಬೋದು, ಬೆಲ್ಲ ಅದೆಲ್ಲ ಹಾಕದೆ ಹಾಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೋದು. ಇದು ಅದ್ಭುತವಾಗಿ ಇದೆಲ್ಲ ಕೆಲಸ ಮಾಡುತ್ತೆ. ಅಂದ್ರೆ ಹೆಚ್ಚಾಗಿ ನಾವು ಚಳಿಗಾಲದಲ್ಲಿ ಶುಂಠಿ ಇರ್ಬೋದು, ಕಾಳ್ಮೆಣ್ಸ್ ಇರ್ಬೋದು, ಆಮೇಲೆ ಮಸಾಲೆ ಪದಾರ್ಥ ಯಾವ್ದಾದ್ರು ಚಕ್ಕೆ, ಮೊಗ್ಗು, ಲವಂಗ ಯಾವ್ದಾದ್ರೂ ಒಂದು ಹಾಕಿ ಮಾಡ್ಬೋದು. ಇಲ್ಲ ಅಂದ್ರೆ ಜೀರಿಗೆ ಇರ್ಬೋದು, ಧನಿಯಾ ಇರ್ಬೋದು, ಮೆಂತೆ ಕಾಳು ಇರ್ಬೋದು, ಯಾವುದೇ ಒಂದು ಪದಾರ್ಥವನ್ನು ನಾವು ಅಕ್ಕಿ ಹಾಕ್ಬೇಕಾದ್ರೆ ಅದ್ರ ಜೊತೆಗೆ ಹಾಕಿ ಬೇಯಿಸೋದು. ಇಲ್ಲ ಅಂದ್ರೆ ಅಕ್ಕಿಯನ್ನು ಮೊದಲೇ ಬೇಯಿಸ್ಕೊಳ್ಳೋದು, ಚೆನ್ನಾಗಿ ಗಂಜಿ ತರ ಮಾಡ್ಕೊಳ್ಳೋದು, ಮಿಕ್ಸಿಯಲ್ಲಿ ರುಬ್ಬಿ ಕೂಡ ಕಾಯಿ ಜೊತೆಗೆ ರುಬ್ಬಿ ಕೂಡ ಹಾಕೋದು. ಕಾಯಿ ಕೂಡ ನಮ್ಮ ದೇಹಕ್ಕೆ ಚಳಿಗಾಲದಲ್ಲಿ ತುಂಬಾ ಅವಶ್ಯಕ. ಯಾಕಂದ್ರೆ ಅದ್ರಲ್ಲಿ ಅಧಿಕವಾದ ಕ್ಯಾಲ್ಸಿಯಂ ಇರುತ್ತೆ, ಮತ್ತೆ ಅದರಲ್ಲಿ ತೇವ ಇರುತ್ತೆ, ಎಣ್ಣೆ ಅಂಶ ಅಂತ ನಾವೇನ್ ಹೇಳ್ತೀವ, ಅದು ನಮ್ಮ ದೇಹಕ್ಕೆ ತುಂಬಾ ಬೇಕಾಗುತ್ತೆ ಚಳಿಗಾಲದಲ್ಲಿ. ಅದನ್ನ ಹಾಕಿ ರುಬ್ಬಿ ಮತ್ತೆ ಒಣಮೆಣಸಿನ್ಕಾಯಿ ಹಾಕಿ ಬೇಕಾದ್ರೂ ರುಬ್ಕೋಬಹುದು. ಅದಕ್ಕೆ ನಿಮ್ಮ ಆಪ್ಷನ್ ಅಲ್ಲಿ ಯಾವ ತರ ಬೇಕು ಅದನ್ನ ನಾವು ಹಾಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿ ನಮ್ಗೆ ಕೆಲಸ ಮಾಡುತ್ತೆ ಅಂತ. ಹಾಗಾದ್ರೆ ಗಂಜಿಯನ್ನು ಯಾವ ಸಮಯದಲ್ಲಿ ತಿನ್ಬೇಕು? ಬೆಳಿಗ್ಗೆ ತಿನ್ಬೇಕು, ಜೀರ್ಣಕ್ರಿಯೆಗೆ ಸೂಕ್ತ ಅಂತ. ಸಂಜೆ, ಬೆಳಿಗ್ಗೆ ಮತ್ತೆ ಸಂಜೆ 2 ಹೊತ್ತು ತಿನ್ನೋದು ತುಂಬಾ ಒಳ್ಳೆ. ದೇಹಕ್ಕೆ ಬಿಸಿ ಕೊಡಲು ರಾತ್ರಿಯ ವೇಳೆ ತಿಂದ್ರೆ ತುಂಬಾ ಒಳ್ಳೆ. ಅಂದ್ರೆ ಒಂದು 7 ಗಂಟೆ ಒಳಗಡೆ ಅಥವಾ 8 ಗಂಟೆ ಒಳಗಡೆ ತಿನ್ಕೊಂಡ್ ಮನ್ಕೊಳ್ಳೋದು ತುಂಬವಾಗಿ ಕೆಲಸ. ಇದಕ್ಕೆ ಏನೇನ್ ಸೇರಿಸ್ಬೋದು? ಒಂದು ಚಿಟಿಕೆ ತುಪ್ಪ ಸೇರಿಸ್ಬೋದು, ಒಂದ್ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ ಸ್ವಲ್ಪ ಶುಂಠಿ ಸೇರಿಸ್ಬೋದು, ಆಮೇಲೆ ದಾಲ್ಚಿನ್ನಿ, ಅದೆಲ್ಲ ಅಂದ್ರೆ ಮಸಾಲೆ ಪದಾರ್ಥಗಳು ಏನೇನ್ ಮನೇಲಿ ಇರುತ್ತೆ ಯಾವ್ದಿರುತ್ತೋ ಅದನ್ನ ಸೇರಿಸ್ಬೋದು. ಯಾವ್ದೋ ಒಂದ್ ಸೊಪ್ಪು ಸಿಕ್ತಪ್ಪ ಅದನ್ನು ಕೂಡ ಗಂಜಿ ಮಾಡ್ಕೋಬಹುದು. ತರಕಾರಿ ಇದ್ರೆ ತರಕಾರಿ ಕೂಡ ಮಾಡ್ಕೊಳ್ಬಹುದು. ಪ್ರತಿಯೊಂದು ಕೂಡ ಗಂಜಿಯ ರೂಪದಲ್ಲಿ, ಅಂದ್ರೆ ದ್ರವ ರೂಪ ಜಾಸ್ತಿ ಇರೋ ಕಾರಣ ನಾವು ಯಾವ್ದನ್ನಾದ್ರೂ ಗಂಜಿಯನ್ನು ಮಾಡ್ಕೊಂಡು ತಿನ್ಬಹುದು. ಯಾರಿಗೆ ಈ ಗಂಜಿ ಸೂಕ್ತ ಆಗತ್ತೆ? ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ಗರ್ಭಿಣಿ ಮಹಿಳೆ ಇರ್ಬೋದು, ಜೀರ್ಣ ಸಮಸ್ಯೆ ಅಂದ್ರೆ ಜೀರ್ಣಕ್ರಿಯೆ, ಈಗ ಮಲಬದ್ಧತೆ ಅಂತ ನಾವು ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆ ಇರೋರು, ಕ್ರಿಯೆ ಸರಿಯಾಗಿ ಆಗದೆ ಇರೋವಂಥವ್ರು, ಕೆಮ್ಮು ಜ್ವರ ಇರೋರು. ಈಗ ಚಳಿಗಾಲದಲ್ಲಿ ನೋಡಿ ಎಲ್ಲರಿಗೂ ಶೀತ ಆಗುತ್ತೆ, ಕೆಮ್ಮು ಬರುತ್ತೆ, ಥಂಡಿ ಆಗುತ್ತೆ. ಅದೆಲ್ಲ ಮಾಡ್ಕೊಳ್ಳೋದ್ರಿಂದ ಅದನ್ನ ಅಂದ್ರೆ ಅದೆಲ್ಲ ಜ್ವರದಿಂದ ಬಳಲುತ್ತಿರೋರಿಗೆ ಗಂಜಿ ತುಂಬಾ ಸೂಕ್ತವಾದ
ಅದೇ ರೀತಿ ಅಂದ್ರೆ ರವೆ ಗಂಜಿ ಕೂಡ ಮಾಡ್ಕೊಳ್ಬಹುದು. ಉಳಿದಿದ ಪದಾರ್ಥ ಯಾವ್ದಿದೆಯೋ ಅದನ್ನ ಹಾಕಿ ಮಾಡ್ಕೊಳ್ಳೋದು. ನಮ್ಮ ಮನೆಯಲ್ಲಿ ನಾವು ಅಂದ್ರೆ ಈ ಚಳಿಗಾಲದಲ್ಲಿ ಹೆಚ್ಚಾಗಿ ರಾತ್ರಿಯ ವೇಳೆ ಗಂಜಿಯನ್ನು ಪ್ರತಿದಿನ ಒಂದೊಂದು ಗಂಜಿಯನ್ನೇ ಉಪಯೋಗಿಸ್ತೀವಿ. ಒಂದೊಂದು ಪದಾರ್ಥ ಹಾಕಿ ಗಂಜಿಯನ್ನು ಮಾಡ್ಕೊಂಡು ಊಟ ಮಾಡ್ತೀವಿ ಮನೆಯಲ್ಲೆಲ್ಲರೂ. ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಯಾವ ಗಂಜಿ ಅಂತ ಅತ್ತೆ ತುಂಬಾ ಮಸಾಲೆ ಹಾಕೋದು, ಈಗ ಹಸಿ ಮೆಣಸು ಹಾಕೊಂಡು ತಿನ್ನೋದು, ಆ ತರದನ್ನೆಲ್ಲ ಬೇಡ. ಮತ್ತೆ ಹೆಚ್ಚು ಎಣ್ಣೆ ಹಾಕಬಾರ್ದು. ಎಣ್ಣೆ ಹಾಕಿ ಮಾಡುವ ಗಂಜಿ ಅದು ದೇಹಕ್ಕೆ ನಮ್ಗೆ ಅಂದ್ರೆ ಬೇಡದೆ ಅಂದ್ರೆ ತುಂಬಾ ಎಣ್ಣೆ ಹಾಕಿ ತಿನ್ನೋದ್ರಿಂದ ತುಂಬಾ ಕೆಮ್ಮೆಲ್ಲ ಸ್ಟಾರ್ಟ್ ಆಗ್ಬೋದು. ನಮ್ಮ ದೇಹಕ್ಕೆ ಅದು ಒಗ್ಗೋದಿಲ್ಲ. ಅದಕ್ಕೋಸ್ಕರ ಜೀರ್ಣಕ್ರಿಯೆಗೂ ತುಂಬಾ ಸಹಾಯ ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತುಪ್ಪ ಹಾಕಿ ಮಾಡ್ಬೋದು. ಆ ಗಂಜಿಯನ್ನು ಮಾಡ್ಕೊಂಡು ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಅಂದ್ರೆ ಹೇಗೆ ಅಂದ್ರೆ ಸಂಪ್ರದಾಯ ವೃತ್ತಿಯಿಂದ ನೋಡ್ದಾದ್ರೆ ನಮ್ಮ ಅಜ್ಜ ಅಜ್ಜಿ ಅಂದ್ರೆ ಹಿಂದಿನ ಕಾಲದಲ್ಲಿ ಗಂಜಿ ಅಂದ್ರೆ ಅವ್ರ ದೈನಂದಿನ ಆಹಾರ ಆಗಿತ್ತು. ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಬೆಳಿಗ್ಗೆ ಗಂಜಿನೇ ಊಟ ಮಾಡ್ಕೊಂಡು ಹೋಗ್ಬೇಕಿತ್ತು ಸ್ಕೂಲಿಗೆ. ಗಂಜಿ ಇಲ್ಲದೆ ಬೇರೆ ಆಹಾರ ಕೊಡ್ತಾ ಇರ್ಲಿಲ್ಲ. ಪ್ರತಿದಿನ ಗಂಜಿ ಕೊಡೋರು. ಚಳಿಗಾಲ ಬಂತು ಅಂದ್ರೆ ಯಾವ್ದಾದ್ರು ಒಂದು ಸ್ಪೆಷಲ್ ಗಂಜಿ ಅಮ್ಮ ಮಾಡಿ ಕೊಡೋರು. ಬೇರೆ ತಿಂಡಿ ನೋಡಿರ್ಲೇ ಇಲ್ಲ. ನಾವೆಲ್ಲ ಕಾಲೇಜಿಗೆ ಬಂದ್ಮೇಲೆ ಅಂದ್ರೆ ಬೇರೆ ಫುಡ್ ನೋಡಿರೋದು. ಬೆಳಿಗ್ಗೆ ಪ್ರತಿದಿನ ನಾವು ಗಂಜಿಯನ್ನು ಉಣ್ಲೇಬೇಕಾಗತ್ತೆ, ಊಟ ಮಾಡ್ಬೇಕಿತ್ತು. ಬೇರೆ ಯಾವ್ದು ಇರ್ಲಿಲ್ಲ, ಅದನ್ನೇ ತಿನ್ಕೊಂಡ್ ಬೆಳೆದಿದ್ವಿ. ಅದಕ್ಕೆ ಅಂದ್ರೆ ಹಿಂದಿನ ಕಾಲದಿಂದನೂ ಬಂದಿದೆ ಗಂಜಿ ತಿನ್ನೋದು. ಈಗೆಲ್ಲ ಅಭ್ಯಾಸ ಆಗೋಗಿದೆ. ಅದಕ್ಕೋಸ್ಕರ ನೋಡಿ ಕಾನ್ಸ್ಟಿಪೇಷನ್ ಸಮಸ್ಯೆ ಜಾಸ್ತಿ ಆಗ್ತಿದೆ, ಜೀರ್ಣಕ್ರಿಯೆನೇ ಇರಲ್ಲ, ಆ ತರ ಸಮಸ್ಯೆಗಳೆಲ್ಲ ಜಾಸ್ತಿ ಆಗೋದ್ರಿಂದ ಇದಕ್ಕೋಸ್ಕರ ಅಂತ ಹೇಳಿ. ಅಂದ್ರೆ ಇದು ಬಿಸಿ ಆಹಾರ ಆಗಿರೋದ್ರಿಂದ ದೇಹಕ್ಕೆ ಬಲ ಕೊಡುತ್ತೆ, ಮತ್ತೆ ಮನುಷ್ಯನನ್ನು ಶಾಂತವಾಗಿಡುತ್ತೆ. ಸಾತ್ವಿಕ ಫುಡ್ ಅಲ್ವಾ ಅದೆಲ್ಲ, ಶಾಂತವಾಗಿಡುತ್ತೆ. ಮತ್ತೆ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಬರುತ್ತೆ. ಅದಕ್ಕೆ ಪ್ರಾಚೀನ ವೈದ್ಯಕೀಯ ಗ್ರಂಥದಲ್ಲೂ ಕೂಡ ಗಂಜಿಯನ್ನು ರೋಗ ಮುನ್ನೆಚ್ಚರಿಕೆ ಆಹಾರ ಅಂತ ಹೇಳಿದ್ದಾರೆ. ಅಷ್ಟೊಂದು ಅಂಶ ಆ ಗಂಜಿ ಅಂತ ಹೇಳಿದ್ದಾರೆ. ಅಂದ್ರೆ ಆಯುರ್ವೇದ ಮತ್ತು ನವೀನ ತಜ್ಞರು ಈ ಗಂಜಿಯನ್ನು ಫಂಕ್ಷನಲ್ ಫುಡ್ ಅಂತ ಕರೆದಿದ್ದಾರೆ. ಅಂದ್ರೆ ಅದರಲ್ಲಿ ಹೈಡ್ರೇಷನ್ ಇರ್ಬೋದು, ನ್ಯೂಟ್ರಿಷನ್ ಇರ್ಬೋದು, ಡೈಜೆಷನ್ ಆಗುವಂತ ಅಂಶ ಇರ್ಬೋದು, ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳಿ ಅದು ಫಂಕ್ಷನಲ್ ಫುಡ್ ಅಂತ ಆಯುರ್ವೇದದಲ್ಲಿ ಕರೀತಾರೆ. ಅದಕ್ಕಾಗಿ ಮಾಸ್ಟರ್ ನಾವು ಚಳಿಗಾಲದಲ್ಲಿ ನಾವು ಅಂದ್ರೆ ಗಂಜಿ ಕೇವಲ ತಿಂಡಿ ಅಲ್ಲ ಅಂತ, ಅದೊಂದು ನಮ್ಮ ದೇಹಕ್ಕೆ ಬಲ, ಶಕ್ತಿ, ಮನಸ್ಸಿಗೆ ಶಾಂತಿ, ಜೀರ್ಣಕ್ರಿಯೆಗೆ ಬೇಕಾಗುವ ಪರಿಪೂರ್ಣ ಒಂದು ಆಹಾರ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂದ ತಕ್ಷಣ ಎಲ್ಲಾ ರೋಗಗಳು ಬೇಗ ಬಂದು ಅಂಟ್ಕೊಳ್ಳುತ್ತೆ ನಮ್ಮಲ್ಲಿ. ಅಂದ್ರೆ ಆ ರೋಗ ನಿರೋಧಕ ಶಕ್ತಿ ಇಲ್ಲ ಅಂದ ತಕ್ಷಣ ಬೇರೆ ಬೇರೆ ವೈರಸ್ ಬಂದು ಅಟ್ಯಾಕ್ ಮಾಡ್ತಾರೆ. ಅದನ್ನೆಲ್ಲ ತೊಳಿಬೇಕು ಅಂದ್ರೆ, ತೆಕ್ಕೋಬೇಕು ಅಂದ್ರೆ ಈ ತರ ಗಂಜಿಯನ್ನು ನಾವು ವೀಕ್ಲಿ ಒನ್ಸ್ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳಿ. ಸಾತ್ವಿಕ ಆಹಾರ ಆಗಿರೋದ್ರಿಂದ ಅಂದ್ರೆ ಮನಸ್ಸನ್ನು ಶಾಂತ ಇಡುತ್ತೆ, ಚಿಂತನೆಗೆ ಸ್ಪಷ್ಟ ಆಗುತ್ತೆ. ಈ ಧ್ಯಾನ, ಜಪ ಇದೆಲ್ಲ ಮಾಡೋರಿಗೂ ತುಂಬಾ ಅತ್ಯುತ್ತಮವಾದ ಒಂದು ಆಹಾರ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಣಶಕ್ತಿಗಳಲ್ಲಿ ಸರಾಗವಾಗಿ ಹರಿತಾ ಇರುತ್ತೆ. ಅಂದ್ರೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ, ಭಾರವಾಗದ ಅನುಭವ ಆಗಲ್ಲ. ಸ್ವಲ್ಪ ತಿಂತಿದಂಗೆ ಹೊಟ್ಟೆ ತುಂಬ್ತಾ ಇರುತ್ತೆ. ಆಹಾರ ಪ್ರಾಣಶಕ್ತಿ ಮೂಲಕ ಹಾದಿಯನ್ನು ಅಂದ್ರೆ ಜೀರ್ಣ ಆಗ್ಲಿಕ್ಕೆ ಕೆಲಸ ಮಾಡುತ್ತೆ. ಅಂದ್ರೆ ಗಂಜಿ ಲಘು, ಪ್ರಾಣವು ಸುಲಭವಾಗಿ ಹರಿದು ದೇಹ ಮತ್ತು ಮನಸ್ಸನ್ನು ನೆಮ್ಮದಿಯಾಗಿಡ್ಲಿಕ್ಕೆ ಇದೊಂದು ಅತ್ಯುತ್ತಮವಾದ ಒಂದು ಆಹಾರ ಅಂತ ಹೇಳ್ಬೋದು. ಅದಕ್ಕೆ ಮಾಸ್ಟರ್ ಪ್ರತಿಯೊಬ್ಬರು ಮನೆಯಲ್ಲಿ ಈ ಗಂಜಿಯನ್ನು ವಾರಕ್ಕೆ ಒಮ್ಮೆ ಆದ್ರೂ ಮಾಡಿ ತಿನ್ನಿ. ಮನೆಯಲ್ಲಿ ಮಕ್ಕಳಿರ್ಬೋದು, ವೃದ್ಧರು, ಈಗ ವಯಸ್ಸಾದವರಿಗಂತೂ ಪಾಪ ನಾವು ಈ ಗಟ್ಟಿಯಾದ ಅನ್ನ ಕೊಟ್ರೆ ಏನೋ ಅವರಿಗೆ ಅಂದ್ರೆ ಜೀರ್ಣನೇ ಆಗಲ್ಲ, ಅಷ್ಟೊಂದು ಪರದಾಡ್ತಾ ಇರ್ತಾರೆ. ಅಂತವರಿಗೆ ಪ್ರತಿದಿನ ಒಂದೊಂದು ಗಂಜಿ ಮಾಡ್ಬೋದು ಚಳಿಗಾಲದಲ್ಲಿ. ಇಲ್ಲಾಂದ್ರೆ ವಾರಕ್ಕೆ ಒಮ್ಮೆ ಆದ್ರೂ ಈ ತರ ತರಕಾರಿದೋ, ಸೂಪ್ ಅಂದ್ರೆ ಇಲ್ಲಾಂದ್ರೆ ಅಂದ್ರೆ ತರಕಾರಿ ಇಲ್ಲ ಸೊಪ್ಪಿಂದೋ ಅಥವಾ ಮಸಾಲೆ ಪದಾರ್ಥನೋ, ಯಾವುದೋ ಒಂದು ಜೋಳ ಇರುತ್ತೆ, ಸಜ್ಜೆ ಇರುತ್ತೆ, ರಾಗಿ ಇರುತ್ತೆ, ಪ್ರತಿಯೊಂದನ್ನು ನಾವು ಗಂಜಿಯಾಗಿ ರೂಪಾಂತರ ಮಾಡ್ಬೋದು. ಗಂಜಿಯಾಗಿ ತುಡು ನಮ್ಮ ದೇಹಕ್ಕೂ ತಂಪಿರುತ್ತೆ. ಅಂದ್ರೆ ಈ ಚಳಿಗಾಲದಲ್ಲಿ ತಂಪು ಬೇಕಾಗಲ್ಲ, ಬಿಸಿ ಇರುತ್ತೆ ದೇಹ ಒಳಗಡೆ, ನಾವು ಬಿಸಿಯನ್ನು ಕೊಡುತ್ತೆ. ಅದರಿಂದ ನಾವು ಈ ಚಳಿಯಿಂದ ತಪ್ಪಿಸ್ಕೊಳ್ಬಹುದೇ ಅಂದ್ರೆ ದೇಹ ಬಲವರ್ಧನೆಗೆ ಅತ್ಯುತ್ತಮವಾದ ಒಂದು ಆಹಾರ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಇಲ್ಲಿಯವರೆಗೆ ನನಗೆ ಅದ್ಭುತವಾದ ಒಂದು ಅವಕಾಶ ಕೊಟ್ಟಂತಹ ರೇವತಿ ಮೇಡಮ್ ಅವರಿಗೂ, ಹಾಗೂ ಇಲ್ಲಿಯ ತನಕ ಜೂಮ್ ವೇದಿಕೆಯಲ್ಲಿ ಕೇಳಿದಕ್ಕಿಂತ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ, ಹಾಗೂ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ ಅನಂತ ಅನಂತ ಧನ್ಯವಾದಗಳು ತಿಳಿಸುತ್ತಾ, ಇವತ್ತಿನ ಒಂದು ಗಂಜಿಯ ಮಹತ್ವ ಅಥವಾ ಗಂಜಿಯ ರಹಸ್ಯ ಅನ್ನುವ ಒಂದು ಮಾಹಿತಿಯನ್ನು ನಾನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.